ಏನಂತ 18,000 ಮಕ್ಕಳು ಬೆನ್ನು ಮೂಳೆ ಮುರಿದೋಗಿದೆ ಸ್ಕೂಲ್ ಮಕ್ಕಳು ಅಂತ ಹೇಳಿದ್ರು. ನಾನ್ ಸೆನ್ಸ್ ಮಾತಾಡ್ತಾ ಇದಾರೆ. ಮೂಟೆ ಗಟ್ಲೆ ಕೆಜಿ ಗಟ್ಲೆ ಬ್ಯಾಗ್ ಗಳನ್ನ ತುಂಬ ಕಳಿಸ್ತೀರಿ. ಮಕ್ಳಿಗೆ ಬೆನ್ನೋವು ಬಂತು ಅಂದ್ರೆ ರಸ್ತೆಯಲ್ಲಿ ಓಡಾಡ್ಬಿಟ್ಟು ಮಕ್ಳಿಗೆ ಬೆನ್ನೋವು ಬಂತ. ಏನ್ರಿ ನಾನ್ ಸೆನ್ಸ್ ಮಾತಾಡ್ತಾ ಇದೀರಾ? ಗೃಹಲಕ್ಷ್ಮಿ ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಾ ಇದೆಯಾ? ನಿಮ್ಮ ಮನೆಯ ಸಮಸ್ಯೆಗಳಿಗೆ ಅನುಕೂಲ ಆಗ್ತಿದ್ಯಾ? ಪರಿಹಾರ ಆಗ್ತಾ ಇದೆಯಾ? ವಿದ್ಯುತ್ ಸರಬರಾಜು ಕರೆಂಟ್ ಬಿಲ್ ಕಡಿಮೆ ಬರ್ತಾ ಇದೆಯಾ? ಅಕ್ಕಿ ಸಿಗ್ತಾ ಇದೆಯಾ? ಶ್ರೀ ಸಾಮಾನ್ಯ ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದ ಕುಟುಂಬದ ಜನ ಬಹಳ ಆರಾಮಾಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಓಕೆ, ನೀವು ಸಿದ್ದರಾಮಯ್ಯನವರು ಮತ್ತು ಆರ್ ಅಶೋಕ್ ಅವ್ರ ವಿಚಾರವನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ಒಂದು ವಿಷಯ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ರಚನಾತ್ಮಕವಾಗಿ ಒಂದು ವಿಷಯ ಅಂದರೆ ಎಲ್ಲ ರಾಜಕೀಯ ಬಿಟ್ಟು ಸಿದ್ದರಾಮಯ್ಯನವರು ಅಶೋಕ್ ಅವರು ಪೊಲೀಸವ್ರ ಮೇಲೆ ಒಂದು ಮಾತನ್ನು ಅಂದಾಗ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ನಮಗೊಂದು ಕೋಪ ಇತ್ತು. ಕೋಪ ಅಂದರೆ ಪೊಲೀಸವ್ರ ಮೇಲೆ ಒಂದು ಕೋಪ ಸಹಜವಾಗಿರುತ್ತಲ್ಲ. ಕೈ ಎತ್ತಿದಾಗ ಕೋಪ ನಮ್ಗೆ ಯಾರೋ ಹೇಳಿದ್ದು, ನಾನು ಹೇಳ್ತಿರೋದಲ್ಲ ಇದು. ಸಿದ್ದರಾಮಯ್ಯನವರು ಕೈ ಎತ್ತಿದಾಗ ನನಗೆ ಖುಷಿ ಆಯಿತು ಅಂತ ಯಾರೋ ಹೇಳಿದ್ರು. ಆ ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಲ್ಲ? ಆಯಪ್ಪ ಸಿದ್ದರಾಮಯ್ಯನವ್ರು ಕೈ ಎತ್ಬಿಟ್ರು ಅಂದ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ VRS ತಗೋತೀನಿ ಅಂತ ಹೊರಟ್ರಲ್ಲ, ಆ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ನಿಮಗೆ ಸಿದ್ದರಾಮಯ್ಯನವ್ರು ಏನೋ ಒಂಚೂರು ಕೈ ಎತ್ಬಿಟ್ರೆ ಯಾವುದೋ ಕೋಪದಲ್ಲಿ ನಿಮ್ಗೆ ಕೋಪ ಬಂತಲ್ವಾ? ಹಾಗಾದ್ರೆ ನಿಮ್ಮ ಜೀವನದ ನಿಮ್ಮ ಸರ್ವಿಸಲ್ಲಿ ನೀವು ಯಾವತ್ತೂ ಯಾರ ಮೇಲೂ ಕೈ ಎತ್ತಿಲ್ವಾ?